ಇವತ್ತಲ್ಲ ನಾಳೆ 50 ವರ್ಷ ಆದಮೇಲೂ ಕೂಡ ಒಂದು ಅಪರಾಧಕ್ಕೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನು ನಮ್ಮ ಜಸ್ಟಿಸ್ ಸಿಸ್ಟಮ್ ಮಾಡ್ತಾನೇ ಬಂದಿದೆ, ತೋರಿಸ್ತಾನೇ ಬಂದಿದೆ. ತನಿಖೆಗಳು ನಡೆದಿದ್ದಾವೆ. ಸ್ಟೈನಿ ಅಂತ ಹೇಳುವ ಕೇಸಲ್ಲಿ ಅಮೇರಿಕಾದಲ್ಲಿ ಸುಮಾರು 10 ವರ್ಷಗಳ ನಂತರ ಆ ಕೇಸನ್ನು ಭೇದಿಸ್ತಾರೆ. ಅವತ್ತು ಅವನ್ನ ತಗೊಂಡಾಗಿ ಚೇರಲ್ಲಿ ಕೂರಿಸ್ಬಿಟ್ಟು ಎಲೆಕ್ಟ್ರಿಕ್ಯೂಟ್ ಮಾಡಿಬಿಟ್ಟಿದ್ರು. ಅವನು ಮೈನರ್ ಬೇರೆ, ಅವನೊಬ್ಬ ಬ್ಲ್ಯಾಕ್ ಅನ್ನುವ ಕಾರಣಕ್ಕೆ ಅವನನ್ನು ಟಾರ್ಗೆಟ್ ಮಾಡಿ ಅವನು ಬಿಳಿಯರನ್ನು ರೇಸಿಸಮ್ಗೋಸ್ಕರನೇ ಸಾಯಿಸ್ದ. ಅವ್ರ ಬಿಳಿಯರನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಹಂಗಾಗಿ ಸಾಯಿಸ್ದ ಅಂತ ಹೇಳಿ ಅವನ್ನ ತಗೊಂಡೋಗಿ ಚೇರಲ್ಲಿ ಕಟ್ಟಾಕಿ ಅದಕ್ಕೆ ಎಲೆಕ್ಟ್ರಿಕ್ಯೂಟ್ ಮಾಡಿ ಸಾಯಿಸಿದ್ರು. ಕೊನೆಗೆ ಒಂದು ಡೈರಿ ಮೂಲಕ ಪತ್ತೆ ಮಾಡ್ತಾರೆ, ಇಲ್ಲ ಅವನ ಅಮಾಯಕ, ಯಾರು ಅಪರಾಧಿ ಯಾರಿದ್ದಾರೆ ಅವನೇ ಬರೆದಿಟ್ಟಿದ್ದ, ನಾನೇ ಹೊಡೆದು ಸಾಯಿಸಿಬಿಟ್ಟಿದ್ದೆ, ನನ್ನಿಂದ ದೊಡ್ಡ ಪ್ರಮಾದ ನಡೆದೋಗಿದೆ, ನನಗಿದುವರೆಗೂ ಕೂಡ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ, ಸ್ಟೇನಿನ ನಾನೇ ಸಾಯಿಸ್ನಲ್ಲ ಅಂತ ಹೇಳುವಂತಹ ಒಂದು ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ. ಹಾಗಾಗಿ ಜಗತ್ತಿಗೆ ಗೊತ್ತಾಗಲಿ ಸ್ಟೇನಿ ನಿರಪರಾಧಿ, ನಾನು ನಿಜವಾಗ್ಲೂ ಅಪರಾಧಿ. ಅವನು ಸಾಯಕ್ಕಿಂತ ಮೊದಲು ಸತ್ತ ಮೇಲೆ ಅವನ ಬುಕ್ ಸಿಗುತ್ತೆ. ಇದನ್ನ ಇಟ್ಕೊಂಡು ಭಾಳ ಗೌರವಯುತವಾಗಿ ಕರೆದು ನ್ಯಾಯಾಧೀಶರು ತಲೆ ತಗ್ಗಿಸ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಜಸ್ಟಿಸ್ ಸಿಸ್ಟಮ್. ಅಹಂಕಾರದಲ್ಲಿ ಬಿಗುಮಾನದಲ್ಲಿ ನಿಂತಿಲ್ಲ ಅವರು. ನಾವು ತಪ್ಪು ಮಾಡಿದ್ದೀವಿ, ನ್ಯಾಯ ಕೊಡಬೇಕಾದ ಜನ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಜಗತ್ತಿನ ಮುಂದೆ ತಲೆ ತಗ್ಗಿಸಿ ನಿಲ್ಲಿಸ್ತಾರೆ. ಸ್ಟೇನಿ ಪ್ರಕರಣದಲ್ಲಿ ಸಂತೋಷ ಇವತ್ತಿಗೂ ಅವನು ಪಾಪ ಎದ್ದೇಳಲೇ ಇಲ್ಲ, ಅವನು ಮುಖನೇ ತೋರಿಸ್ಲಿಕ್ಕೆ ಬರ್ತಿಲ್ಲ. ಅವನು ಬರಲಿಲ್ಲ ಅಂದರೆ ಮತ್ತೆ ಕಳ್ಳ ಅಂತ ಅಂದ್ಬಿಡೋದಲ್ಲ. ಮಾನ ಮರ್ಯಾದಿದ್ದವನು ಅದೇ ಥರ ಬದುಕ್ತಾ ಇರ್ತಾನೆ. ಮತ್ತೆ ದೇವ್ರ ಹತ್ರ ಹೋಗಿದ್ದಾನೆ, ಮತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ಭಜನೆ ಮಾಡ್ತಾ ಇದ್ದಾನೆ. ಅದೊಂದು ಕಡೆ ಇರಲಿ. ಇದೇ ಥರದ ಪ್ರಕರಣ 1944ರಲ್ಲಿ ಅಮೇರಿಕಾದಲ್ಲಿ ನಡೀತದೆ. ದಕ್ಷಿಣ ಕೆರಳಿನ ಪ್ರಾಂತ್ಯದಲ್ಲಿ ಅಲ್ಕಾಲು ಅಂತ ಒಂದು ಪ್ರದೇಶದಲ್ಲಿ ಒಂದು ಸಣ್ಣ ಹಳ್ಳಿ. ಅದು ಹಳ್ಳಿಲಿ ಒಂದು ಸಂಜೆ ಇಬ್ಬರು ಬಿಳಿಯರು ಹೆಣ್ಮಕ್ಳು ಹೂ ತರಲಿಕ್ಕೆ ಅಂತ ಹೋದವರು, ಕಾಡಿನ ಕಡೆ ಹೋದಂಥವರು ವಾಪಸ್ ಬರೋದಿಲ್ಲ. ಮೇರಿ ಥೇಮ್ಸ್ ಅಂತ ಇನ್ನೊಬ್ಳು ಬೆಟ್ಟಿ ಅಂತ ಹೇಳೋರು, ಇಬ್ಬರು ಏನು ಬಿಳಿಯರು. ಅವಾಗ ಅಮೇರಿಕಾದಲ್ಲಿ ರೇಸಿಸಮ್ ತುಂಬಾ ಜಾಸ್ತಿ ಇದ್ದಂಥ ದಿನಗಳು 1944ರಲ್ಲಿ ನಡೆದಂಥದ್ದು. ವಾಪಸ್ ಬರಲ್ಲ ಇಬ್ರು. ಕೊನೆಗೆ ಯಾರೋ ಒಬ್ಬ ಹಬ್ಬಿಸ್ಬಿಡ್ತಾನೆ. ಏನು ಅಂತಂದ್ರೆ ಈ ನಮ್ಮ ಸಂತೋಷ್ ರಾವ್ ಕೇಸ್, ಅವ್ರನ್ನ ಕೊನೆಯದಾಗಿ ನೋಡಿದ್ದು ಇಬ್ರು ಕರಿಯರ್ ಹುಡುಗರು, ಸ್ವಲ್ಪ ಸ್ಟೇನಿ ಅಂತ, ಅವನ ಜೊತೆಲಿ ಇನ್ನೊಬ್ಬ ಜಾನಿ ಅಂತ. ಇಬ್ರಿಗೂ ಕೂಡ 15 ವರ್ಷವೋ 16 ವರ್ಷವೋ ಏನು, ಅಪ್ರಾಪ್ತರು. ಅವರಿಬ್ಬರೇ ನೋಡಿದ್ದು ಕೊನೆಯದಾಗಿ ಅಂತ. ಆ 2 ಹೆಣ ಸಿಗುತ್ತೆ, ಮರುದಿನ ಸಿಗುತ್ತೆ. ಇದೇ ಸೇಮ್ ಕೇಸ್, ನಮ್ಮ ಸೌಜನ್ಯ ಕೇಸ್ ಸಿಗುತ್ತೆ. ತಲೆಯ ಹಿಂಬದಿಗೆ ಸುತ್ತಿಗೆಯಲ್ಲಿ ಜೋರಾಗಿ ಹೊಡೆದಿರ್ತಾರೆ. ಆದರೆ ಅತ್ಯಾಚಾರ ನಡೆದಿದೆ ಅಂತ ಹೇಳೋದು ಯಾವುದು ಕುರುಹುಗಳೇನು ಕಾಣಲ್ಲ. ಮರ್ಡರ್ ಆಗಿದೆ, ಜೋಡಿ ಕೊಲೆ ಆಗಿದೆ, ಇವರೇ ಸಾಯಿಸಿದ್ದಾರೆ ಅಂತಾಯ್ತು. ಇವರೇ ಸಾಯಿಸಿದ್ದು, ಕರಿಯರ್ ಹುಡುಗರು ಸಾಯಿಸಿದ್ರು ಅಂತ. ಅದು ಎಷ್ಟು ದೊಡ್ಡ ಗಲಾಟೆ ಆಗ್ಬಿಡ್ತದೆ ಅಂತಂದ್ರೆ ಎಲ್ಲರೂ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಾರೆ, ಇವರೇ ಸಾಯಿಸಿದ್ದು ಅಂತ ಹಿಡಿದು ಕೊಟ್ಬಿಡ್ತಾರೆ. ಒಂದು ವ್ಯವಸ್ಥೆ ಕೆಲಸ ಮಾಡೋಕೆ ಶುರು ಮಾಡುತ್ತೆ, ಸಂಪೂರ್ಣ ವ್ಯವಸ್ಥೆ, ಅದು ಇನ್ಕ್ಲೂಡಿಂಗ್ ಜುಡಿಷಿಯರಿ, ನ್ಯಾಯಾಂಗವೂ ಸೇರಿದಂತೆ ಇವನ್ನೇ ಡಿಸೈಡ್ ಮಾಡಿಬಿಡ್ತಾರೆ. ಯಾವ ಟ್ರಯಲ್ ಇಲ್ಲ, ಏನೂ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟು ದಿವಸ, 30-35 ದಿವಸ ಅಷ್ಟೇ ತಗೊಂಡಿರೋದು. ಅಷ್ಟರೊಳಗಡೆ ಅಲ್ಲಿ ಒಬ್ಬ ನಮ್ಮ ಕಾರ್ಪೊರೇಟರ್ ಅಂತಂದಂಗೆ ಅಲ್ಲಿ ಸೆನೇಟರ್ ಅಂತ ಇರ್ತಾನೆ ಆ ಏರಿಯಾದಲ್ಲಿ. ಅವನು ಒಂದು ನ್ಯಾಯಪೀಠವನ್ನ ರಚನೆ ಮಾಡಿಸ್ಬಿಡ್ತಾನೆ ಒತ್ತಾಯ ಮಾಡಿ. ಒಂದು ಎಕ್ಸ್ಟ್ರಾ ಸ್ಪೆಷಲ್ ನ್ಯಾಯಪೀಠ ಆಗ್ಬಿಡುತ್ತೆ. ಬೇಗ ಆಗಬೇಕು ಅಂತ ಇವ್ರನ್ನ ಹಿಡ್ಕೊಂಡು ಹೋಗಿ ಒಳಗಡೆ ಹಾಕ್ಬಿಡ್ತಾರೆ ಹುಡುಗರನ್ನ. ತಂದೆ ತಾಯಿನ ಯಾರನ್ನೂ ಭೇಟಿ ಮಾಡಕ್ ಬಿಡಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ಅನ್ನುವಂಥ ಒಂದು ಮನೆ ಮೇಲೆ ಎಲ್ಲರೂ ಮುಗಿ ಬೀಳಕ್ ಶುರು ಮಾಡ್ತಾರಲ್ಲ, ಅವ್ರನ್ನೆಲ್ಲರನ್ನ ಸಾಯಿಸ್ಬೇಕು ಅಂತ ಹೊರಟ್ಬಿಡ್ತಾರೆ. ಮನೆಯಲ್ಲಿ ಕುಟುಂಬಸ್ಥರನ್ನ ಸಾಯಿಸ್ಬೇಕು ಅಂತ ಹೊರಡ್ತಾರಲ್ಲ, ಆವಾಗ ಮನೆ ಮಠ ಎಲ್ಲ ಬಿಟ್ಟು ಓಡ್ ಬೇರೆ ಕಿತ್ಬಿಡ್ತಾರೆ.
ವಿರುದ್ಧವಾಗಿ ಯಾರ್ಯಾರು ಧ್ವನಿ ಮಾಡ್ತಾ ಇದ್ರು ಆಕ್ಟಿವಿಸ್ಟ್ಗಳು ಪ್ರೊಟೆಸ್ಟ್ ಮಾಡ್ತಾರೆ. ಇಲ್ಲ, ನೀವು ಸರಿಯಾದ ರೀತಿಯಲ್ಲಿ ತನಿಖೆಗಳು ಮಾಡ್ತಾ ಇಲ್ಲ, ಯಾಕೆ ಇಷ್ಟೊಂದು ಅರಿಬರಿ ಮಾಡ್ತಾ ಇದ್ದೀರಾ, ನೀವು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದೀರಾ, ಸರಿಯಾಗಿ ತನಿಖೆ ಮಾಡಿ. ನೋಡಿ, ಮೊದಲು ಇದೇ ಥರದ ಒಂದು ಪ್ರಕರಣ ಆಗಿತ್ತು. ಒಬ್ಬ ಬಿಳಿಯ ಹುಡುಗ ಸಿಕ್ಕಿದ್ದ, ಅವನಿಗೆ 18 ವರ್ಷ ಆಗಿದ್ರು, ನೀವು ಜೀವಾವಧಿ ಶಿಕ್ಷೆ ಮಾಡಿದ್ದೀರಿ. ಈಗ ಇವನ್ನ ಸಾಯಿಸ್ಲಿಕ್ಕೆ ನೋಡ್ತಾ ಇದ್ದೀರಾ, ಇವನಿಗೂ ಕೂಡ ಅದೇ ಕನ್ಸೆಷನ್ ಕೊಡಿ, ಜೀವಾವಧಿಗೆ ತನ್ನಿ ಅಂತ ಕೇಳ್ಕೊಳ್ತಾರೆ. ಯಾರು ಒಪ್ಪಲ್ಲ. ಆಮೇಲೆ ಇವನನ್ನ ಚೇರಲ್ಲಿ ಕೂರಿಸ್ಬಿಟ್ಟು ವಿದ್ಯುತ್ ಪ್ರವಹಿಸಿ ಸಾಯಿಸ್ಬಿಡ್ತಾರೆ, ಎಲೆಕ್ಟ್ರಿಕ್ಯೂಟೆಡ್. ಎಷ್ಟು ವರ್ಷ ಅವನಿಗೆ? 16 ವರ್ಷದ ಹುಡುಗ ಸ್ಟೈನಿ, ಸಾಯಿಸ್ಬಿಡ್ತಾರೆ. ಇದಾಗಿ ಸುಮಾರು ವರ್ಷ ತನಕ ಏನಾಗುತ್ತೆ, ಅದು ಒಬ್ಬ ಅತ್ಯಾಚಾರಿ 2 ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದವನು. ಯಾಕೆಂತಂದ್ರೆ ಅವನ ಕಡೆಯಿಂದ, ಸಂತೋಷ್ ರಾವ್ ಕಡೆಯಿಂದ ತಗೊಂಡಾಗೇನೆ ತಪ್ಪೊಪ್ಪಿಗೆ ಪತ್ರವನ್ನ ತಗೊಂಡ್ಬಿಡ್ತಾರೆ. ಬಾಡ್ದು ಮಾಡಿ ತಪ್ಪೊಪ್ಪಿಗೆ ಪತ್ರ ತಗೊಂಡ್ಬಿಟ್ಟಿರ್ತಾರೆ. ತಪ್ಪೊಪ್ಪಿಗೆ ಪತ್ರ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ. ನಾವು ಯಾವ ಮಟ್ಟದ ತಪ್ಪು ಮಾಡ್ತಾ ಇದ್ದೇವೆ, ನ್ಯಾಯಿಕ ಸ್ಥಾನದಲ್ಲಿರುವವರ ತಪ್ಪುಗಳು ಹೇಗೆ ಘಟಿಸ್ತಾ ಇದ್ದಾವೆ, ಅದು ದಾಖಲೆ ಆಗ್ಬಿಡುತ್ತೆ. ದಾಖಲೆ ಇದು. ಸ್ಟೈನಿ ವಿಚಾರದಲ್ಲಿ, ಸಂತೋಷ್ ರಾವ್ ವಿಚಾರದಲ್ಲಿ ಇದು ದಾಖಲೆ. ಇದು ನಂತರದಲ್ಲಿ ಮತ್ತೆ ಆಕ್ಟಿವಿಸ್ಟ್ಗಳು ಮತ್ತೆ ಎಚ್ಚರಗೊಳ್ತಾರೆ, ಮತ್ತೆ ಕೆಲಸ ಮಾಡ್ತಾರೆ. ಕೆಲವು ಇಂಟ್ರೆಸ್ಟೆಡ್ ಪರ್ಸನಾಲಿಟಿಗಳು, ಕೆಲವು ಕಾನೂನು ತಿಳ್ಕೊಳ್ಳುವಂಥವರು ಅದರ ಶೋಧನೆಗಿಳಿತಾರೆ, ಅದರ ಒಂದು ಜಾಡನ್ನು ಹಿಡ್ಕೊಂಡು ಹೋಗ್ತಾರೆ, ಹಳ್ಳಿಗೆ ಬರ್ತಾರೆ. ಯಾರು ಅವ್ರನ್ನ ಕೊನೆಗೆ ನೋಡಿದಂಥವ್ರು ಅಂತಂದ್ರೆ ಅವನೊಬ್ಬನೇ ಆಗಿರ್ಲಿಲ್ಲ, ಅಥವಾ ಅವನು ಜಾನಿ ಮಾತ್ರ ಆಗಿರ್ಲಿಲ್ಲ. ಅದಕ್ಕೂ ಮೊದಲು ಬಹಳಷ್ಟು ಜನ ನೋಡಿರ್ತಾರೆ. ಕೊನೆಯದಾಗಿ ನೋಡಿದವರಲ್ಲಿ ಒಬ್ಬ ವೈಟ್ ಪರ್ಸನ್, ಒಬ್ಬ ಬಿಳಿಯನು ಕೂಡ ಇರ್ತಾನೆ, ಒಬ್ಬ ಶ್ರೀಮಂತ ಹುಡುಗ ನೋಡಿರ್ತಾನೆ ಅವ್ರನ್ನ. ನಂತರದಲ್ಲಿ ಇವನ್ನ ಜೈಲ್ಗೆ ಹಾಕಿದಾಗ ಆ 30 ದಿವಸದಲ್ಲಿ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದ ಅದನ್ನು ಹೋಗಿ ದಾಖಲೆಗಳನ್ನ ತೆಗೆದು ನೋಡ್ತಾರೆ. ಅಲ್ಲೂ ಅವನು ಎಲ್ಲಾರ ಹತ್ರ ಹೇಳಿರ್ತಾನೆ, ನಾನು ಖಂಡಿತವಾಗ್ಲೂ ಅವ್ರನ್ನ ನೋಡೂ ಇಲ್ಲ, ನಾನು ಅದನ್ನು ಮಾಡಲೂ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ನಿರಪರಾಧಿ ಅಂತ ಹೇಳ್ಕೊಂಡಿದ್ದು ದಾಖಲೆಯಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಒಬ್ಬ ವಯಸ್ಸಾದವನು, ಅಂದರೆ ನಾನು ಹೇಳ್ತಿರೋದು 1944ರಲ್ಲಿ ನಡೆದಂಥ ಘಟನೆ. ಇತ್ತೀಚೆಗೆ 79 ವರ್ಷ ಆಯಿತು ಅದು ನಡೆದು. 70 ವರ್ಷಗಳ ಆದಮೇಲೆ ಅದರ ದಾಖಲೆಗಳನ್ನೆಲ್ಲ ತೆಗಿತಾರೆ. ಒಬ್ಬ ಬಿಳಿಯ ತನ್ನ ಡೈರಿಯಲ್ಲಿ ಬರೆದಿರ್ತಾನೆ, ಈ ಕೃತ್ಯ ಸ್ಟೈನಿ ಮಾಡಿರಲಿಲ್ಲ ಅಂತ ಹೇಳೋದಷ್ಟೇ ನಾನು ಖಾತ್ರಿಯಾಗಿ ಹೇಳಬಲ್ಲೆ, ಅದಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೃತ್ಯವನ್ನು ಸ್ಟೈನಿ ಮಾಡಿರಲಿಲ್ಲ ಅಂತ ಬರೀತಾನೆ, ಅವನ ಡೈರಿಯಲ್ಲಿ ಬರೆದಿರ್ತಾನೆ. ಬಹುಶಃ ಆ ಹೆಣ್ಣು ಮಕ್ಕಳನ್ನ ನೋಡಿದಂಥ ಬಿಳಿಯ ಯುವಕ ಹುಡುಗ ಈತನೇ ಇರಬೇಕು, ಇಲ್ದಿದ್ರೆ ಅದನ್ನು ಅವನು ಬರಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನ ಕೋರ್ಟು ಮತ್ತೊಂದ್ಸಲ ಪರಿಗಣಿಸುತ್ತೆ. ಕೋರ್ಟ್ನಲ್ಲಿ ಸ್ಟೈನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬೇರೆ ಯಾವುದೇ ದಾರಿಗಳಿರಲಿಲ್ಲ. ಸ್ಟೈನಿ ಇಲ್ಲ, ಸ್ಟೈನಿನ ಆಗಲೇ ಸಾಯಿಸ್ಬಿಟ್ಟಿದೆ, ಕೋರ್ಟೇ ಸಾಯಿಸ್ಬಿಟ್ಟಿದೆ. ಕೋರ್ಟೇ ದುಡುಕಿ, ಅಂದರೆ ತನ್ನ ಕಣ್ಣಿಗೆ ಪೊರೆಯನ್ನು ಕಟ್ಟಿಕೊಂಡು, ಅಂದರೆ ಬ್ಲ್ಯಾಕ್ ವೈಟ್ ಅನ್ನುವಂಥ ಪೊರೆ, ನಮ್ಮಲ್ಲಿ ಧರ್ಮದ ಪೊರೆಗಳನ್ನ ನಾವೇನು ಕಟ್ಕೊಳ್ತೀರಿ ಅದೇ ರೀತಿ ಅಮೇರಿಕದಲ್ಲಿ ಬಿಳಿಯ ಕರಿಯ ಅನ್ನುವಂಥ ಪೊರೆಯನ್ನು ಕಟ್ಕೊಂಡ್ರೆ ನ್ಯಾಯವೂ ಇದೇ ರೀತಿ ನಡೆಯುತ್ತೆ, ನ್ಯಾಯಾಂಗವೂ ಅದೇ ರೀತಿ ನಡ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನ್ಯಾಯಾಂಗ ಮಾಡಿದಂತಹ ದೊಡ್ಡ ದುಷ್ಕೃತ್ಯ ಇದು. ಈಗ ನ್ಯಾಯಾಂಗಕ್ಕೆ ತನ್ನ ತಪ್ಪು ಅರಿವಾಗ್ತಾ ಇದೆ. ಅಮೆರಿಕದಲ್ಲಿ ತಪ್ಪು ಅರಿವಾಯಿತು. ಹೇಗೆ ಅವರ ಘನತೆಯನ್ನಾದರೂ ವಾಪಸ್ ಕೊಡಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮರು ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡ್ದಂಗೆ ಮಾಡಿ ಆ ಹುಡುಗ ಯಾವುದೇ ರೀತಿಯಾಗಿ ಅತ್ಯಾಚಾರವಾಗಲಿ ಕೊಲೆಯಾಗಲಿ ಮಾಡಿರಲಿಲ್ಲ, ಇದು ನ್ಯಾಯಾಂಗದಿಂದ ನಡೆದಂತಹ ದೊಡ್ಡ ಅಪರಾಧ ಇದು, ಹಾಗಾಗಿ ನಾವು ಕ್ಷಮೆ ಕೇಳ್ಕೊಳ್ಬೇಕಾಗಿದೆ. ಆತನಿಗೆ ನಾವು ಡಿಕ್ಲೇರ್ ಮಾಡಬೇಕು, ಅವನು ಇನ್ನೋಸೆಂಟ್ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಮತ್ತು ಅದು ಆತನ ಕುಟುಂಬದವರಿಗೆ ಕೇಳಿಸ್ಬೇಕು ಅಂತೇಳಿ ಅವನ ಕುಟುಂಬದವ್ರನ್ನೆಲ್ಲರನ್ನು ಕಲೆ ಹಾಕ್ತಾರೆ. ಅಂದರೆ 78 ವರ್ಷ ಆದಮೇಲೆ ನನ್ನ ಮಾತುಗಳು ಹೇಳ್ತಾರೆ. ಈಗ
ಅಂದರೆ 70 ವರ್ಷದ ನಂತರದಲ್ಲಿ ಮಾಡ್ತಾರೆ. 2004 ಆಗುವಂಥ ಕೆಲಸ